ಕೊಪ್ಪಳದ ಟಿಬಿ ಡ್ಯಾಂಗೆ ಇವತ್ತು ಸಿಎಂ ಸಿದ್ದರಾಮಯ್ಯ ಭೇಟಿ ನೀಡಿದ್ದರು. 19ನೇ ಗೇಟ್ ಒಡೆದು ಹೋದ ಜಾಗದಲ್ಲಿ ಪರಿಶೀಲನೆ ನಡೆಸಿ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡೆದುಕೊಂಡರು. ಆದಷ್ಟು ಬೇಗ ಹೊಸ ಗೇಟ್ ಅಳವಡಿಸುವಂತೆ ಸೂಚನೆ ಕೂಡ ಕೊಟ್ಟಿದ್ದಾರೆ. ಈ ನಡುವೆ ಸರ್ಕಾರಕ್ಕೆ ಕುಮಾರಸ್ವಾಮಿ ಅವರು ಕೆಲ ಕಿವಿ ಮಾತುಗಳನ್ನು ಹೇಳಿದ್ದು, ಏನೇನೋ ಮಾಡೋಕ್ಕೋಗಿ ಮತ್ತಿನ್ನೇನೋ ಮಾಡುವಂತ ಅನಾಹುತಗಳನ್ನ ಮಾಡೋಕೆ ಹೋಗ್ಬಿಡಿ ಅಂತ ಹೇಳಿದ್ದಾರೆ. ಇವತ್ತು ಸಂಜೆಯಿಂದ ಈ 19ನೇ ಕ್ರಸ್ಟ್ ಗೇಟ್ ಅನ್ನ ಅಳವಡಿಕೆಯ ಕಾರ್ಯ ಆರಂಭವಾಗಲಿದೆ. ತ್ವರಿತವಾಗಿ ಮಾಡಿಸಿ ರೈತರಿಗೆ ತೊಂದರೆ ಆಗದ ರೀತಿ ನೋಡ್ಕೊಳ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ. ಒಂದು ಸಣ್ಣ ಆಶಾವಾದ, ಇದು ಕ್ಲಿಕ್ ಆದ್ರೆ ಹೆಚ್ಚು ಕಡಿಮೆ 40 ಟಿಎಂಸಿ ನೀರು ಪೋಲಾಗೋದನ್ನ ತಪ್ಪಿಸಬಹುದು. ಬೇರೆ ಬೇರೆ ರೀತಿಯಿಂದ ಅಂದ್ರೆ 5 ಪ್ಲೇಟ್ಗಳನ್ನ ಮಾಡಿರುವಂಥದ್ದು. ಈಗಾಗಲೇ ಹೊಸಪೇಟೆ ಮತ್ತು ಹೊಸಳ್ಳಿಯಲ್ಲಿ 5 ಕ್ರಸ್ಟ್ ಗೇಟ್ಗಳ ಪ್ಲೇಟ್ಗಳು ಈಗಾಗಲೇ ಸಿದ್ಧವಾಗಿರುವಂಥದ್ದು. ಆ ಕ್ರಸ್ಟ್ ಗೇಟ್ಗಳ ಪ್ಲೇಟ್ಗಳನ್ನು ತೆಗೆದುಕೊಂಡು ಬಂದು ಇಲ್ಲಿ ಅಳವಡಿಸುವಂಥ ಒಂದು ಕೆಲಸವನ್ನು ತಂತ್ರಜ್ಞರು ಮತ್ತು ಇಲ್ಲಿನ ಸಿಬ್ಬಂದಿ ಮಾಡ್ತಾರೆ. ಯಾಕಂತಂದ್ರೆ ಸಾಕಷ್ಟು ಭಾರ ಇರೋದ್ರಿಂದ ಸಾಕಷ್ಟು ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತದೆ. ಇವತ್ತು ಸಂಜೆಯಿಂದಲೇ ಇದೇ 19ನೇ ಕ್ರಸ್ಟ್ ಗೇಟ್ಗೆ 5 ಪ್ರತ್ಯೇಕ ಪ್ಲೇಟ್ ತಂದು ಅಳವಡಿಸುವ ಕಾರ್ಯ ನಡೆಯಲಿದೆ. ಆದರೆ ಡ್ಯಾಂ ಅಸ್ತಿತ್ವಕ್ಕೆ ಧಕ್ಕೆಯಾಗದಂತೆ ದುರಸ್ತಿ ಮಾಡಬೇಕಾದ ಅನಿವಾರ್ಯತೆ ಇದೆ. ಹೊಸಪೇಟೆ ಮತ್ತು ಹೊಸಳ್ಳಿಯಲ್ಲಿ ಪ್ಲೇಟ್ಸ್ಗಳು ಸಿದ್ಧವಾಗಿದ್ದು, ನಾರಾಯಣ ಎಂಜಿನಿಯರ್ಸ್, ಹಿಂದೂಸ್ತಾನ್ ಎಂಜಿನಿಯರ್ಸ್ ಹಾಗೂ ಜಿಂದಾಲ್ನ ತಂತ್ರಜ್ಞರ ತಂಡ ಗೇಟ್ ನಿರ್ಮಾಣಕ್ಕೆ ಮುಂದಾಗಲಿದೆ. ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಡ್ಯಾಮಿನ ಅಸ್ತಿತ್ವಕ್ಕೆ ಧಕ್ಕೆಯಾಗುವಂಥ ಸಾಧ್ಯತೆಗಳು ಇರುತ್ತವೆ. ಈ ಹಿನ್ನೆಲೆಯಲ್ಲಿ ಬೇಕಾದಂಥ ಎಚ್ಚರಿಕೆ ಕ್ರಮಗಳನ್ನು ಕೈಗೊಂಡು ಇವತ್ತು ಸಂಜೆಯಿಂದ ಗೇಟ್ ಅಳವಡಿಕೆ ಕಾರ್ಯ ಮಾಡ್ತೇವೆ ಅನ್ನೋ ಮಾಹಿತಿಯನ್ನು ಅಧಿಕಾರಿಗಳು ನೀಡಿರುವಂಥದ್ದು. ಈ ಬಗ್ಗೆ ಈಗಾಗಲೇ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವ ತಂತ್ರಜ್ಞರ ಜೊತೆ ಸಭೆಯನ್ನು ಕೂಡ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಡ್ಯಾಮ್ನ ಅಸ್ತಿತ್ವಕ್ಕೆ ಧಕ್ಕೆ ಆಗದಂತೆ ಗೇಟನ್ನು ಅಳವಡಿಸಬೇಕು ಅನ್ನೋದೊಂದು ಸೂಚನೆಯನ್ನು ತಂತ್ರಜ್ಞರು ಮತ್ತು ಸಿಬ್ಬಂದಿ ವರ್ಗಕ್ಕೆ ನೀಡಿರುವಂಥದ್ದು. ತುಂಗಭದ್ರಾ ಜಲಾಶಯಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ ಸಿಎಂ. ತಾತ್ಕಾಲಿಕ ಗೇಟ್ ಬಗ್ಗೆ ಸಿದ್ದರಾಮಯ್ಯಗೆ ಇಂಚಿಂಚು ಮಾಹಿತಿ. 19ನೇ ಕ್ರಸ್ಟ್ ಗೇಟ್ ಕೊಚ್ಚಿ ಹೋಗಿ ಇಂದು 3ನೇ ದಿನ. ಇವತ್ತು ಕೊಪ್ಪಳದ ಮುನಿರಾಬಾದ್ನ ಟಿಬಿ ಡ್ಯಾಂಗೆ ಸಿಎಂ ಭೇಟಿ ನೀಡಿ ಪರಿಶೀಲಿಸಿದ್ರು. ಟಿಬಿ ಡ್ಯಾಂ ಬೋರ್ಡ್ ಅಧಿಕಾರಿಗಳಿಂದ ಮಾಹಿತಿ ಪಡೆದ ಸಿಎಂ ತಾತ್ಕಾಲಿಕ ಗೇಟ್ ಅಳವಡಿಕೆ ಬಗ್ಗೆ ತಜ್ಞ ಕನ್ನಯ್ಯ ನಾಯ್ಡು ಜೊತೆಗೂ ಚರ್ಚಿಸಿದ್ರು. 3-4 ಡೇಸ್ನಲ್ಲಿ ಮುಗಿಸಿ ಇದನ್ನು ಮಾಡಿ ನಮಗೆ ಮಳೆ ಬರ್ತದಲ್ಲ, ಆ ಮಳೆಯಲ್ಲಿ ಮತ್ತೆ ಸ್ಟೋರ್ ಮಾಡ್ಕೋಬೇಕಲ್ಲ ನೀರನ್ನ. 90 TMC ಬೇಕಲ್ಲ ಈಗಿನ ಬೆಳೆಗೆ ಸ್ಟ್ಯಾಂಡಿಂಗ್ ಕ್ರಾಪ್ಗೆ. ಆ 90 TMC ನೀರು ಬೇಕಾಗಿರೋದ್ರಿಂದ ಆದಷ್ಟು ಜಾಗ್ರತೆ ಮುಗಿಸಿ ಅಂತೇಳಿ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಅವರು ಒಪ್ಕೊಂಡಿದ್ದಾರೆ. 3 ಡೇಸ್ನಲ್ಲೇ ಮುಗಿಸ್ತೀವಿ ಅಂತ ಅವ್ರು ಹೇಳಿದ್ದಾರೆ. ಬಟ್ ನಾನು 4-5 ದಿನ ಆಗ್ಬೋದು, ಒಂದಿನ ಆ ಕಡೆ ಈ ಕಡೆ ಹೆಚ್ಚಾಗಿ ಆಗಲಿಕ್ಕೆ ಸಾಧ್ಯತೆ ಇರ್ತದೆ. ಆದಷ್ಟು ಜಾಗ್ರತೆ ಮಾಡಬೇಕು ಅಂತಕ್ಕಂಥದ್ದು ಸರ್ಕಾರ ಇದರಲ್ಲಿ ಇವತ್ತು ತ್ವರಿತವಾಗಿ ಮಾಡಿಸಿ ರೈತರಿಗೆ ತೊಂದರೆ ಆಗದ ರೀತಿ ನೋಡ್ಕೊಳ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ. ಹೆಚ್ಚು ನೀರು ಹೋಗದಂತೆ ರಿಪೇರಿ ಮಾಡ್ತೀವಿ ಎಂದ ಡ್ಯಾಂ ತಜ್ಞ. ಮನುಷ್ಯನಿಗೆ 60 ವರ್ಷಕ್ಕೆ ನಿವೃತ್ತಿ, ಆದ್ರೆ ಆತನೇ 100 ವರ್ಷ ವಯಸ್ಸಾದ್ರೂ ಕೆಲಸ ಮಾಡಿದ್ರೆ ಏನಾಗುತ್ತೆ? ಅದೇ ರೀತಿ ಈ ಡ್ಯಾಂ ಕ್ರಸ್ಟ್ ಗೇಟ್ ಆಗಿದೆ ಅಂತಿದ್ದಾರೆ ಅಣೆಕಟ್ಟು ತಜ್ಞ ಕನ್ನಯ್ಯ ನಾಯ್ಡು. 3 ದಿನದಲ್ಲಿ 19ನೇ ಕ್ರಸ್ಟ್ ಗೇಟ್ ರಿಪೇರಿ ಮಾಡ್ತೀವಿ, 1 ದಿನ ಆಚೀಚೆ ಆಗಬಹುದು ಅಂದ್ರು. ಮಾನವರು ನಿಮ್ಮ ರಿಲೇಷನು 70 ಇಯರ್ಸ್ ಆಗ ಸಡನ್ ಹಾರ್ಟ್ ಅಟ್ಯಾಕ್ ಬರ್ತದೆ. ಹೇಗೆ ಬರ್ತದೆ? ನೀವು ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟಿಲ್ವಾ? ಇವಾಗ ಕೆಲಸ ಮಾಡ್ತಾ ಇದ್ದು ಅಂತ ಇರ್ತಾರೆ. ಟ್ರೀಟ್ಮೆಂಟ್ ಹೇಳಿ ಬರ್ತದ? ಅದೇ ಮೆಟಲ್ ಕೂಡ ಅದೇ ಥರ ಇದೆ. ಅದು ಮಾತಾಡಲ್ಲ, ನಾವು ಮಾತಾಡ್ತೀವಿ. ನಾವು 3 ದಿವಸ ಪ್ಲಾನ್ ಮಾಡಿದ್ವಪ್ಪ, ಅದು ನೋಡ್ತೀವಿ. 3 ದಿನ ಆದ ನಂತರ ಒಂದೇ ಡೇನೇ ಹೇಳಿದ್ರು ಸರ್. ಮೊನ್ನೆ ಫಸ್ಟ್ ಡೇನ 3 ದಿನ ಆಗುತ್ತೆ ಅಂತ ಹೇಳಿದ್ರು ಸರ್. ಇಲ್ಲಪ್ಪ, ಫ್ಯಾಬ್ರಿಕೇಶನ್ ಮೊನ್ನೆ ಕ್ಲಿಯರೆನ್ಸ್ ಕೊಟ್ಟಾರೆ. ಹೌದು, ಇದು ಒಬ್ಬರಲ್ಲ ಸರ್. ಎಷ್ಟು ಒಂದು 65 TMC ಹೋಗ್ಬೋದಾ ಸರ್? 65 ಇಲ್ಲ, ಅದು ಕಮ್ಮಿ ಮಾಡ್ತೀವಿ.
ಕಡಿಮೆ ಮಾಡ್ತಾ ಇದೀವಿ. ತರಾತುರಿಯಲ್ಲೇ ಇನ್ನೇನೋ ಮಾಡಬೇಡಿ ಎಂದ ಕುಮಾರಸ್ವಾಮಿ. ಡ್ಯಾಂ ಗೇಟ್ ರಿಪೇರಿ ವಿಚಾರವಾಗಿ ಸರ್ಕಾರಕ್ಕೆ ಕಿವಿಮಾತು ಹೇಳಿದ ಕೇಂದ್ರ ಸಚಿವ ಕುಮಾರಸ್ವಾಮಿ ತರಾತುರಿಯಲ್ಲಿ ಏನೋ ಮಾಡೋದಕ್ಕೋಗಿ ಇನ್ನೇನೋ ಅವಾಂತರ ಆಗದಿರಲಿ ಅಂತ ಎಚ್ಚರಿಸಿದ್ದಾರೆ. ಅವನು ದುಡ್ಡು ಕೊಟ್ಟವನು ಅವನಿಗೆ ಗೇಟ್ ಕಟ್ಕೊಂಡೇನೋ ಲೂಬ್ರಿಕೇಟ್ ಆಗಿದೆಯೋ ಇಲ್ವೋ ಅವನಿಗೇನಾಗಬೇಕು, ಆ ಡ್ಯಾಮ್ ಏನಾಗಿದೆ ಅಂತ ಅವನೇನು ಯೋಚನೆ ಮಾಡಬೇಕು. ಅವನಲ್ಲಿ ಕೊಟ್ಟು ಬಂದಿರ್ತಾನಲ್ಲ, ಅದು ದುಡ್ಡು ವಾಪಸ್ ಪಡೀಲಿಕ್ಕೆ ಅವನ ಜ್ಞಾನ ಎಲ್ಲ ಅಲ್ಲಿರ್ತದೆ. ಇಂಡಿವಿಜುವಲ್ ಯಾರ ಮೇಲೆ ನೀವು ಮಾಡೋಕ್ಕಾಗಲ್ಲ. ಈಗ ತನಿಖೆ ಆದೇಶ ಮಾಡಲೇಬೇಕು. ಇದನ್ನು ಜಾತಿಗೆ ಈ ಥರ ಆಯಿತು. ಈಗ ಮೊದಲು ರಿಪೇರಿನ ಎಷ್ಟು ಬೇಗ ರಿಪೇರಿ ಮಾಡೋದನ್ನು ತರಾತುರಿ ಏನೋ ಮಾಡೋಕ್ಕೋಗಿ ಮತ್ತಿನ್ನೇನೋ ಡ್ಯಾಮೇಜ್ ಮಾಡ್ಕೋಬೇಡಿ. 4 ದಿನವೋ 5 ದಿನವೋ ಆದಷ್ಟು ಬೇಗ ಕ್ರಸ್ಟ್ ಗೇಟ್ ರಿಪೇರಿ ಆಗಬೇಕಿದೆ. ಮಳೆಗಾಲ ಇನ್ನೂ ಮುಗಿದಿಲ್ಲ, ಹೀಗಾಗಿ ಒಳಹರಿವು ಇದ್ದೇ ಇರುತ್ತೆ. ಅದನ್ನ ಸಂರಕ್ಷಿಸಿ ರೈತರ ಬೆಳೆಗೆ ಬದುಕಿಗೆ ಆಸರೆಯಾಗಬೇಕಿರೋದು ಸರ್ಕಾರದ ಮೊದಲ ಆದ್ಯತೆಯಾಗಿದೆ. ಸಂಜಯ್ ಜೊತೆ ವಿನಾಯಕ್, TV9 ಕೊಪ್ಪಳ.